ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೇನಂದ್ರೆ ಮೈಸೂರಿಗೆ ರೀಚ್ ಆಗಿದ್ದಿನ. ಸೊ ಅಲ್ಲೇ ನಮ್ಮ ಕೆ ವಿ ಗೆಸ್ಟ್ ಹೌಸಿಗೆ ಹೋಗಿ ರೆಸ್ಟ್ ಮಾಡಿ ಸಾಯಂಕಾಲ ಹಂಗೆ ಪ್ಯಾಲೇಸ್ ಕಡೆ ಹೋಗ್ಬರೋಣ ಅಂತ ಹೊಂಟಿದ್ವಿ. ಜಲ್ದಿನ ಬಿಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಸೊ ಅಷ್ಟರೊಳಗನೆ ಇಷ್ಟು ಹಾಕೊಂಡು ಟ್ರಾಫಿಕ್ ಎಲ್ಲ ಪಾರ್ಕಿಂಗ ಇಲ್ಲ, ಕ್ಲೋಸ್ ಆಗಿಬಿಟ್ಟಿತ್ತು. ಇದು ಪ್ಯಾಲೇಸಿನ ಅಪೋಸಿಟ್ ಎಕ್ಸಿಬಿಷನ್ನು ನಡೆಯಾಗತ್ತಿತ್ತು. ಅದು ಅಲ್ಲಿ ಕಾಣ್ತದಲ್ಲ ಕಮನ. ಸೊ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಪಾರ್ಕಿಂಗ್. ಸೊ ನಾವು NI ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಹೋದ್ವಿ. ಅಲ್ಲೇ ಪರ್ಚೇಸರು ಇದ್ರೆ ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಆಟೋಗೆ ಬರೋಣ ಅಂತ. ಸೊ ಇಲ್ಲೊಂಚೂರು ಶಾಪಿಂಗ್ ಎಲ್ಲ ಮಾಡ್ಕೊಂಡು ರಿಯಲ್ ಸ್ಯಾಂಡಲ್ವುಡ್ಡಿನ ಬೀಡ್ಸಿನ ಸರ ಎಲ್ಲ ತಗೊಂಡು ಮತ್ತು ಆಟೋ ಒಳಗೆ ಎಕ್ಸಿಬಿಷನಿಗೆ ಬಂದ್ವಿ. ಅಲ್ಲಿ ಕಾರ್ ಪಾರ್ಕ್ ಮಾಡಿ ಸೇಫಾಗಿ. ಸೊ ಮಸ್ತ್ ಇತ್ತು. ಒಂದ್ಸಲ ನೋಡ್ಬೇಕು, ಎಸ್ ಕ್ರೌಡೆಡ್ ಇರ್ತೈತಿ, ಲೈಟ್ಸ್ ಎಲ್ಲ ಇರ್ತೈತಿ. ಅಟ್ಲೀಸ್ಟ್ ಒನ್ಸ್ ಇನ್ ಅ ಲೈಫ್ ನೋಡ್ಬೇಕಲ್ಲ ಹೆಂಗಿರ್ತೈತಿ ಏನಂತ. ಸೊ ಮಕ್ಳಿಗೆ ತೋರಿಸ್ಬೇಕು, ಆ ಕ್ಯೂರಿಯಾಸಿಟಿ ಎಕ್ಸೈಟ್ಮೆಂಟ್ನ ನಾವಿದ್ವಿ. ಸೊ ಟಿಕೆಟ್ಸ್ ನನ್ನ ಹಸ್ಬೆಂಡ್ ತೊಗೊಳಕ್ಕೆ ಹೋಗಿರೋ ಅಲ್ಲಿ ತನಕ ಹಂಗೆ ಫೋಟೋಸ್ ಎಲ್ಲ ತಗೊಂಡು ಒಳಗೆ ಬಂದ್ವಿ. ಮಸ್ತ್ ಇತ್ತು. ಟೆಂಪಲ್ ಥೀಮ್ ಎಲ್ಲ ಮಾಡಿದ್ರು, ಫುಲ್ ಸ್ಪೇಷಿಯಸ್ ಆಗಿ. ಇದು ಆ್ಯಕ್ಚುಲಿ ಪ್ಯಾಲೇಸಿನ ಅಪೋಸಿಟ್ಟೇ ಇತ್ತು, ಆದರೆ ಸಿಕ್ಕಾಪಟ್ಟೆ ವಾಕ್ ಮಾಡಬೇಕು, ದೂರ ಇತ್ತು. ಆಮೇಲೆ ಆ್ಯಕ್ಚುಲಿ ನಮ್ಮ ಮೇನ್ ಇಂಟೆನ್ಷನ್ ಮಕ್ಳನ್ನ ಆಟ ಆಡಿಸ್ಬೇಕಾಗಿತ್ತು. ಅವೆಲ್ಲ ಲಾಸ್ಟಿಗಿದ್ವು. ಎಂಟ್ರೆನ್ಸ್, ಆಮೇಲೆ ಲೈಟ್ಸ್ ಆನ್. ಅದು ಸೂಪರ್ ಡಿಸೈನ್ ಎಲ್ಲ ಮಸ್ತ್ ಇತ್ತು. ಆರ್ಟ್ ಗ್ಯಾಲರೀಸ್ ಇದ್ವು ಬಸವಣ್ಣವ್ರದ್ದು. ಆಮೇಲೆ ಫುಡ್ ಕೋರ್ಟ್ಸ್ ಎಲ್ಲ ಮಾಡಿದ್ರು. ನಾರ್ಮಲ್ ಬೆಣ್ಣೆ ದೋಸೆ, ಇಡ್ಲಿ ಹಿಂಗೆ ಎಲ್ಲ ಇತ್ತು. ನಾವೇನು ಟೇಸ್ಟ್ ಮಾಡಲಿಲ್ಲ. ಮಕ್ಳಿಗೆಲ್ಲ ಆಟ ಆಡಿಸ್ಕೊಂಡು ನಾವು ಒಂಚೂರು ಆಟ ಆಡಿ ಅಡ್ವೆಂಚರ್ಸ್ ಗೇಮ್ಸ್, ಫೈನಲ್ ಐಸ್ ಕ್ರೀಮ್ಸ್ ಜೊತೆಗೆ ಹೊರಗೆ ಬಂದ್ವಿ. ಹಂಗೆ ಟೈಮ್ ಆದದಂಗೆ ಕ್ರೌಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದು ನಾವು ಹೋಗಬೇಕಾದ್ರೆ ಕ್ರೌಡ್ ಸಿಕ್ಕಾಪಟ್ಟೆ ಇತ್ತು ಆರ್ಟ್ ಗ್ಯಾಲರಿ ಒಳಗೆ. ಸೊ ಬರಬೇಕಾದ್ರೆ ಕಮ್ಮಿ ಇತ್ತು, ಆವಾಗ ಬಂದ್ವಿ. ಬಸವಣ್ಣನವ್ರದ್ದು. ಇಲ್ಲೇ ಒಳಗೆ ಹೋದ ತಕ್ಷಣ ಇದು ಪದ್ಮಶ್ರೀ ಅವಾರ್ಡ್ ಯಾರ್ಯಾರು ತೊಗೊಂಡಿದ್ರು, ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಆ ಟೈಪ್ ಎಲ್ಲ ಇದ್ವಿ. ಇಲ್ಲೇ ಚಂದ ಮಾಡಿದರು. ಇಲ್ಲೇ ಬಂತು ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್. ಅವತ್ತು ಎಕ್ಸಿಬಿಷನ್ ಒಳಗೆ ಇದೇ ಪೋಲಾರ್ ಬೇರ್ ಮಾಡಿದ್ರು, ಸ್ನೋ ಸ್ಪ್ರೇ ಇತ್ತು. ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಅಷ್ಟೆಲ್ಲ ಕ್ರೌಡ್ ಗಲಾಟಿಂದ ಹೊರಗೆ ಬಂದಾಗ ಇದು ಆರಾಮ್ ತಣ್ಣಗೆ ಫೀಲ್ ಕೊಡತ್ತಿತ್ತು. ಆಮೇಲೆ ಬಿಗ್ ಸ್ಟ್ಯಾಚ್ಯೂಸ್ ಆಫ್ ದೀಸ್ ಪೋಲಾರ್ ಬೇರ್ಸ್ ಭಾರಿ ಮಸ್ತ್ ಅಟ್ರಾಕ್ಟಿವ್ ಆಗಿದ್ವು. ಹುಡುಗರಿಗೆ ಭಾಳ ಇಷ್ಟ ಆಯ್ತು. ಆಮೇಲೆ ಲೈಟಿಂಗ್ಸ್ ಅಂತೂ ಭಾರಿ ಮಾಡಿದ್ರು. ನಾ ಕೇಳ್ತಿದ್ದೆ ಅಷ್ಟೇ, ನಾ ಮೈಸೂರು ಲೈಟಿಂಗ್ಸ್ ನೋಡೋಕೆ ಹೋಗ್ಬೇಕಂತ. ಆ ಒಂದೊಂದು ಸೂಕ್ಷ್ಮ ಟ್ರೀಸಿಗಾಯ್ತು, ಅಲ್ಲಿ ವೇಸಿಗಾಯ್ತು, ಇಷ್ಟು ಚಂದ ಲೈಟಿಂಗ್ಸ್ ಮಾಡಿದ್ರಂದ್ರೆ ವರ್ತ್ ಗೋಯಿಂಗ್ ಅನ್ನಿಸ್ತು ನಮ್ಗೆ. ನಮ್ಮ ಮಮ್ಮಿನೂ ಫಸ್ಟ್ ಟೈಮ್ ಮೈಸೂರು ದಸರಾ ನೋಡಕತ್ತಿದ್ದು. ಸೊ ಲೈಟಿಂಗ್ಸ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ರಿಯಲ್ ಆಗಿ ನೋಡ್ಬೇಕು, ಇಷ್ಟು ಮಸ್ತ್ ಅನಿಸ್ತೈತಿ. ಎವ್ರಿಬಡಿ ಶುಡ್ ಗೋ, ಒಂದ್ಸಲ ಹೋಗಲೇಬೇಕು. ಭಾಳ ಈಸಿ ಐತಿ. ನೆಕ್ಸ್ಟ್ ವ್ಲಾಗ್ನಾಗ ಅಂಬಾರಿ ನೋಡಿದ್ದಂತೂ ಸಿಕ್ಕಾಪಟ್ಟೆ ಈಸಿ ವೇವ್ಸ್ ಅದಾವು. ನೆಕ್ಸ್ಟ್ ವ್ಲಾಗ್ನಾಗ ಹೇಳ್ತೇನಂತ. ಆರಾಮ್ಸೆ ಎಲ್ಲರೂ ಹೋಗಿ ನೋಡ್ಕೊಂಬರ್ಬೋದು. ಎಲ್ಲ ನಮಗೇನು ಹೆದರಿಸಿದ್ರಲ್ಲ, ಅದು ಒಂದು 10% ನಮಗೆ ಫೀಲ್ ಆಗಲಿಲ್ಲ. ಸೊ ಲೈಟಿಂಗ್ಸ್ ಎಲ್ಲ ನಮಗಿನ್ನೂ ಟೈಮ್ ಸಾಲಿಲ್ಲ ಆ್ಯಕ್ಚುಲಿ. ಇಷ್ಟು ಟ್ರಾಫಿಕ್ ಆಲ್ಮೋಸ್ಟ್ ಎಲ್ಲ ಊರೊಳಗೂ ಜಾತ್ರೆ ಅಂದಮೇಲೆ ಇರ್ತಾವಲ್ಲ ಅಷ್ಟಂತೂ ಇತ್ತಷ್ಟ. ಸೊ ನಮ್ಮ ಕಾರ್ ರೀಚ್ ಆಗಕ್ಕೆ ಆಟೋಗೆ ಹೋದ್ವಿ. ಸರ್ಕಲ್ಸ್, ಅರೇಂಜ್ಮೆಂಟ್ಸ್, ಆ ಲೈಟಿಂಗ್ಸ್ ಎಲ್ಲ ನೋಡೋದು, ಅದು ಸೆಲೆಬ್ರೇಷನ್ ನೋಡೋದ್ರೊಳಗೆ ಇದೇನು ಟಯರ್ಡ್ನೆಸ್ ಎಲ್ಲ ಇಗ್ನೋರ್ ಮಾಡಿಬಿಡ್ಬೋದು, ಹಂಗಿತ್ತು. ಆಟೋದವ್ರು ಪ್ರತಿಯೊಬ್ಬರು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ತಿದ್ರು, ಏನೇನು ಕಾಣಿಸುತ್ತಲ್ಲ ಅದ್ರ ಬಗ್ಗೆ ಎಲ್ಲನೂ, ಅಂಬಾರಿ ಬಗ್ಗೆ. ಆಟೋದ್ರೆ ಹೇಳಾಕತ್ತಿದ್ರೆ ಆ್ಯಕ್ಚುಲಿ ಲಾಸ್ಟ್ 2 weeks ಹಿಂದೆನ ದಸರಾ ಆಗುತ್ತೆ, ಕ್ರೌಡ್ ಆಗಿಬಿಟ್ಟಿತ್ತಂತ. ಸೊ ಇದು ಲೈಟಿಂಗ್ಸ್. ನಮ್ಮ ಕಾರ್ ತೊಗೊಂಡು ವಾಪಸ್ ಹೊಂಟ್ವಿ ಗೆಸ್ಟ್ ಹೌಸಿಗೆ. ಆವಾಗ ಲೈಟಿಂಗ್ಸ್ ಎಲ್ಲ ನೋಡ್ಕೊತ ಎಂಜಾಯ್ ಮಾಡ್ಕೊತ ಹೋಗಿದ್ದು. ಸೀರಿಯಸ್ಲಿ ಎಲ್ಲ ಹೋಗ್ಬೋದು. ನೆಕ್ಸ್ಟ್ ವ್ಲಾಗ್ನಾಗ ಅಂಬಾರಿ ಎಷ್ಟು ಈಸಿಯಾಗಿ ನೋಡ್ಬೋದು ಅಂತಂದು ನೆಕ್ಸ್ಟ್ ವ್ಲಾಗ್ನಾಗ ಹೇಳ್ತೀನಿ. ಯೂನಿಕ್ ಆಗಿತ್ತು ಮೈಸೂರು ಲೈಟಿಂಗ್ಸ್ ಎಲ್ಲ, ಯೂನಿಕ್ಕಾಗಿ ಸ್ಪೆಷಲ್ ಆಗಿತ್ತು ಡಿಸೈನ್ಸ್ ಎಲ್ಲ. ಓಕೆ, ಇದು ಇಷ್ಟ ಆಯ್ತು ಅನ್ಕೊಂತ. ನೆಕ್ಸ್ಟ್ ವ್ಲಾಗ್ನಾಗ ಮತ್ತೆ ಸಿಗುವ. ಅಂಬಾರಿ ನೆಕ್ಸ್ಟ್ ಸ್ಪೆಷಲ್, ನೆಕ್ಸ್ಟ್ ಡೇ. ಎಂಜಾಯ್ ಮಾಡಿರಿ ನೀವು ಲೈಟಿಂಗ್ಸ್ನ. See you all in next vlog.
ಟೇಕ್ ಕೇರ್, ಬಾಯ್ ಬಾಯ್.